ನಮ್ಮಿಂದ ಯಾವುದೇ ಅಡ್ಡ ಮತದಾನ ನಡೆಯೋದಿಲ್ಲ. ನಮ್ಮ 3 ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಗೆಲ್ಲೋದಕ್ಕೆ 45 ಮತ ಏನು ಬೇಕು, ಆ ಮತಗಳಿಲ್ಲ. ಆತ್ಮಸಾಕ್ಷಿ ಅಂತಾರಲ್ಲ, ಆತ್ಮಸಾಕ್ಷಿ ಅನ್ನೋ ಮತ ಇದೆಯಾ? ಇದು ಸಿದ್ದರಾಮಯ್ಯನವರ ಪ್ರಶ್ನೆ. ಇದು ಮೈತ್ರಿ ಪಕ್ಷ. ಬಿಜೆಪಿ ಜೆಡಿಎಸ್ ಶಾಸಕರು ಕಾಂಗ್ರೆಸ್ಗೆ ಮತ ಹಾಕ್ತಾರೆ. ಕಾಂಗ್ರೆಸ್ ಶಾಸಕರಿಗೆ ಜೆಡಿಎಸ್ ಬಿಜೆಪಿ ಆಮಿಷಗೊಡ್ತಾ ಇದೆ. ಆಮಿಷ ಒಡ್ಡಿದವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ನಮ್ಮ 3 ಅಭ್ಯರ್ಥಿಗಳು ಗೆಲ್ಲುತ್ತಾರೆ, ಆತ್ಮಸಾಕ್ಷಿ ಮತ ಅನ್ನೋದು ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಮೈತ್ರಿ ಪಕ್ಷಕ್ಕೆ ಸಿದ್ದರಾಮಯ್ಯನವರು. ಸರ್, ಇವತ್ತು ಮತದಾನ ಆಲ್ರೆಡಿ ನಡೀತಾ ಇದೆ. ಸೊ ಅಡ್ಡ ಮತದಾನ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಸರ್. ಕೆಲವೊಬ್ರು ಬಿಜೆಪಿ ಶಾಸಕರು ಇರಬಹುದು, ಕುಪೇಂದ್ರ ರೆಡ್ಡಿ ಅವರು ಇರಬಹುದು, ವಿಶ್ವಾಸ ಮತಗಳು ನನಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ನಾನು ಇಷ್ಟೇ ಹೇಳ್ತೀನಿ, ನಮ್ಮ 3 ಅಭ್ಯರ್ಥಿಗಳು ಕೂಡ ನಾವು ಹಾಕಿರ್ತಕ್ಕಂಥ ಎಲ್ಲ ಓಟ್ಗಳನ್ನ ತಗೊಂಡು ಗೆಲ್ತಾರೆ. ಅದರಿಂದ ನಮ್ಮಿಂದ ಯಾವುದೇ ಅಡ್ಡ ಮತದಾನ ನಡೆಯಲ್ಲ. ಸರ್, ಬಿಜೆಪಿ ಓಟ್ಗಳೇನಾದ್ರೂ ನಿಮಗೆ ಬರುತ್ತಾ ಸರ್? ಬಿಜೆಪಿ ಮತಗಳೇನಾದ್ರೂ ನಿಮಗೆ ಬರೋ ಸಾಧ್ಯತೆ ಇದೆಯಾ? ಎಸ್ಟಿ ಸೋಮಶೇಖರ್ ಕೂಡ ಅನುದಾನ ಕೊಟ್ಟವರಿಗೆ ನಾನು ಗೊತ್ತಿಲ್ಲ. ಅವ್ರನ್ನೇ ಎಸ್ಟಿ ಸೋಮಶೇಖರ್ ಅವರು ಅನುದಾನ ಯಾರು ಗೆಲ್ಲಬೇಕು ಅಂತ ಹಾಕೋದು ಎಲ್ಲ ಅಭ್ಯರ್ಥಿಗಳು. ಅವ್ರ ಓಟ್ ಎಲ್ಲಿದೆ? 45 ಓಟ್ ಬೇಕಲ್ಲಪ್ಪ, ಎಲ್ಲಿದೆ? ಇದೆಯಾ? ಮತ್ತೆ ಹೆಂಗಿದ್ರು ಆತ್ಮಸಾಕ್ಷಿ ಮತಗಳಿದಾವಂತ. ಏನು ಆತ್ಮಸಾಕ್ಷಿ ಅಂತ ಮತ ಇದೆಯಾ? ಅವ್ರ ಓಟೇ ನಮಗೆ ಬರ್ತವಲ್ಲ. ಅವ್ರು ಆರೋಪ ಮಾಡ್ತಿದ್ದಾರೆ ಸರ್, ಅಡ್ಡ ಮತದಾನ ವಿಚಾರವಾಗಿ ಸರ್ಕಾರ ಕಾನೂನು ಅವ್ರಿಗೆ ಬೇಕಾದಂಗ್ ಕಾನೂನು ಬರೆಸ್ಕೊಂಡು ನಮ್ಮ ಮೇಲೆ ಕೇಸ್ ಹಾಕ್ತಿದ್ದಾರೆ ಅಂತ ಕುಪೇಂದ್ರ ರೆಡ್ಡಿ. ಈಗ ನಾನು ಆತ್ಮವಿಶ್ವಾಸದ ಮತ ಕೇಳ್ತಾ ಇದ್ದೀನಿ ಅಂತ. ಓಟ್ ಇಲ್ಲದೆ ಹೋದ್ರು ಕೂಡ ಕ್ಯಾಂಡಿಡೇಟ್ ಹಾಕಿ ಕ್ಯಾಂಡಿಡೇಟ್ಗಳಿಗೆ, ನಮ್ಮ ಅಭ್ಯರ್ಥಿ, ನಮ್ಮ ವೋಟರ್ಸ್ಗೆ, ನಮ್ಮ MLAಗಳಿಗೆ ಆಸೆ ಆಮಿಷಗಳು ತೋರಿಸ್ತಾ ಇದ್ದಾರಲ್ಲ, ಬೆದರಿಕೆ ಆಗ್ತಾ ಇದ್ದಾರಲ್ಲ, ಅದಕ್ಕೆ FIR ಹಾಕಿ. ಇಲ್ಲ, ನೀವು ಬೇಕಾದಂಗ್ ಕಾನೂನು ತಿದ್ಕೊಂಡಿದ್ದೀರಂತೆ ಸರ್. ಯಾವ ನಿಮ್ಮಲ್ಲಿ ಕಾನೂನು ತಿದ್ಬಿಟ್ಟು ನಮ್ಮ ಮೇಲೆ FIR ಹಾಕಿದ್ದಾರೆ ಅಂತ. ಅವೆಲ್ಲ ನನಗೆ ಮಾತಾಡಲ್ಲ, ಗೊತ್ತಾಯ್ತಾ? ನಾವು 3 ನಮ್ಮ ಅಭ್ಯರ್ಥಿಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.